ಚರ್ಮಕ್ಕೆ ಆಗುವ ಹಾನಿಯಿಂದ ಅಂದ್ರೆ ಅಪಘಾತ, ಸಣ್ಣದಾಗಿ ಕೊಯ್ದುಕೊಳ್ಳುವಾಗ ಆಗುವಂತಹ ಸಣ್ಣ ಪುಟ್ಟ ಗಾಯಗಳನ್ನ ಮನೆಯಲ್ಲೇ ಕೆಲವು ಸರಳ ಮನೆಮದ್ದಿನಿಂದ ಬೇಗ ಗುಣಪಡಿಸಬಹುದು. ಇಲ್ಲಿವೆ ಗಾಯವನ್ನ ಬೇಗ ವಾಸಿಯಾಗಲು ಸಹಾಯ ಮಾಡುವ 5 ಪರಿಣಾಮಕಾರಿ ಮನೆಮದ್ದುಗಳು. ಮೊದಲನೆಯದ್ದು ಅರಶಿನ ಬಳಕೆ. ಅರಶಿನದಲ್ಲಿ ಶಕ್ತಿಯುತವಾದ ಆಂಟಿಸೆಪ್ಟಿಕ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ. ಸ್ವಲ್ಪ ಅರಶಿನ ಪುಡಿಗೆ ನೀರು ಅಥವಾ ತೆಂಗಿನ ಎಣ್ಣೆಯನ್ನು ಸೇರಿಸಿ ಪೇಸ್ಟ್ ಮಾಡಿ ಗಾಯದ ಮೇಲೆ ಹಚ್ಚುವುದು ಇದು ಸೋಂಕು ತಡೆಯಲು ಮತ್ತು ಗಾಯ ಬೇಗ ಒಣಗಲು ಸಹಾಯ ಮಾಡುತ್ತೆ. ಎರಡನೆಯದ್ದು ಜೇನುತುಪ್ಪ. ಜೇನುತುಪ್ಪವು ನೈಸರ್ಗಿಕ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ. ಸ್ವಲ್ಪ ಜೇನುತುಪ್ಪವನ್ನ ಗಾಯದ ಮೇಲೆ ಹಚ್ಚಿ ಸ್ವಚ್ಛವಾದ ಬಟ್ಟೆಯಿಂದ ಮುಚ್ಚಿದ್ರೆ ಗಾಯ ಬೇಗ ಗುಣಮುಖವಾಗಲು ಸಹಾಯ ಮಾಡುತ್ತೆ. ಮೂರನೆಯದ್ದು ಅಲೋವೆರಾ. ಅಲೋವೆರಾ ಜೆಲ್ ಅನ್ನ ಗಾಯದ ಮೇಲೆ ಹಚ್ಚಿದ್ರೆ ತಂಪು ನೀಡುವುದರ ಜೊತೆಗೆ ಉಬ್ಬರ ಮತ್ತು ನೋವನ್ನ ಕಡಿಮೆ ಮಾಡುತ್ತದೆ. ಇದು ಚರ್ಮದ ಹೊಸ ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡಿ ಗಾಯ ಬೇಗ ವಾಸಿಯಾಗುವಂತೆ ಮಾಡುತ್ತೆ. ನಾಲ್ಕನೆಯದ್ದು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಗಾಯದ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಚರ್ಮ ಒಣಗುವುದನ್ನ ತಡೆಯುತ್ತದೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಐದನೆಯದ್ದು ಬೇವು ಎಲೆ ಪೇಸ್ಟ್. ಬೇವು ಎಲೆಯನ್ನ ಚೆನ್ನಾಗಿ ನುಣ್ಣಗೆ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಗಾಯದ ಮೇಲೆ ಹಚ್ಚಿ. ಬೇವಿನಲ್ಲಿ ಶಕ್ತಿಯಾದ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ಗಾಯ ಬೇಗ ಗುಣಪಡಲು ಸಹಾಯ ಮಾಡುತ್ತೆ. ಆದ್ರೆ ಈ ವಿಚಾರವನ್ನ ಗಮನದಲ್ಲಿಟ್ಟು ಕೇಳಿ. ಗಾಯ ದೊಡ್ಡದಾಗಿದ್ರೆ, ಹೆಚ್ಚು ರಕ್ತಸ್ರಾವವಾಗ್ತಿದ್ರೆ ಅಥವಾ ಸೋಂಕಿನ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.